ಇರಾನ್ ಇಸ್ರಾಯೇಲ್ ಅಮೆರಿಕದ ಭೀಕರ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿರುವುದಿಲ್ಲಿ. ಅಮೆರಿಕದ ರಾಯಭಾರ ಕಚೇರಿಯ ಮೇಲೆ ದಾಳಿ ಮುಂದುವರಿತಾ ಇದೆ. ಎಲ್ಲೆಲ್ಲಿ ಅಮೆರಿಕದ ರಾಯಭಾರ ಕಚೇರಿಗಳು ತಾವು ದಾಳಿ ಮಾಡುವಷ್ಟು ಅಂತರದಲ್ಲಿದೆಯೋ ಅಂಥ ಎಲ್ಲ ಅಮೆರಿಕದ ರಾಯಭಾರ ಕಚೇರಿಗಳನ್ನು ಕೂಡ ಪುಡಿ ಪುಡಿ ಮಾಡುವತ್ತ ಇರಾನ್ನ ಗಮನ ಇದೆ. ಅಷ್ಟು ಆಕ್ರೋಶ ಅಮೆರಿಕದ ಮೇಲೆ. ಬರೀ ಇಸ್ರೇಲ್ ಆಗಿದ್ದಿದ್ರೆ ನಮಗಿಷ್ಟು ದಾಳಿ ಮಾಡ್ತಾ ಇರಲಿಲ್ಲ. ಇಸ್ರೇಲ್ ಜೊತೆಗೆ ಅಮೆರಿಕ ಸೇರಿಕೊಂಡು ಹಣ ಶಸ್ತ್ರಾಸ್ತ್ರ ಎಲ್ಲವನ್ನು ಒದಗಿಸಿ ನಮಗೆ ಈ ಸ್ಥಿತಿ ಬರಲಿಕ್ಕೆ ಅಮೆರಿಕವೇ ಕಾರಣ ಅಂಥೇಳಿ ಅಮೆರಿಕದ ಮೇಲೆ ಇರ್ತಕ್ಕಂಥ ಆಕ್ರೋಶ ಜಾಸ್ತಿ. ಇಸ್ರೇಲ್ಗಿಂತ ಇರಾನಿಯನ್ನರಿಗೆ ಅಮೆರಿಕದ ಮೇಲೆ ಇರ್ತಕ್ಕಂಥ ಆಕ್ರೋಶ ಜಾಸ್ತಿ. ನಮ್ಮ ಅಧ್ಯಕ್ಷನನ್ನು ಕೊಂದಿದ್ದು ಅಲ್ಲದೆ ನಮ್ಮನ್ನು ಸರ್ವನಾಶ ಮಾಡೋಕ್ಕೆ ಹೊರಟಿರೋದೇ ಅಮೆರಿಕ ಅಂಥೇಳಿ ಆ ಕೋಪಕ್ಕೆ ಏನು ಮಾಡ್ತಾ ಇದ್ದಾರೆ, ಅಮೆರಿಕದ ರಾಯಭಾರ ಕಚೇರಿಗಳು ಸಿಗ್ತವಲ್ವ ಹತ್ತಿರದಲ್ಲಿ, ಆ ರಾಯಭಾರ ಕಚೇರಿಗಳನ್ನು ಇದೀಗ ಧ್ವಂಸ ಮಾಡ್ತಿರೋದು. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸುಮ್ಮನೆ ಕೂತಿಲ್ಲ. ಅಮೆರಿಕ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಇಲ್ಲಿ ಟೆಹರಾನ್ ಮೇಲೆ ಮಿಸೈಲ್ನ ಸುರಿಮಳೆಯನ್ನೇ ಸುರಿಸ್ತಾ ಇದೆ ಅಮೆರಿಕ. ಇರಾನ್ನ ಶಸ್ತ್ರಾಗಾರಗಳನ್ನು ಟಾರ್ಗೆಟ್ ಮಾಡಿಕೊಂಡಿರೋದು ಅಮೆರಿಕ. ಅಂದರೆ ಇರಾನ್ ಬಳಿ ಇರತಕ್ಕಂಥ ಶಸ್ತ್ರಗಳು, ಕ್ಷಿಪಣಿನೋ ಬೇರೆ ಗನ್ನುಗಳೋ ಬೇರೆ ಆಯುಧಗಳೋ ಟ್ಯಾಂಕರ್ಗಳೋ ಯಾವುದಾದ್ರೂ ಆಗಿರಲಿ, ಇಂಥ ಯಾವುದನ್ನು ಉಳಿಸಬಾರದು. ನಿರಾಯುಧರನ್ನಾಗಿ ಇರಾನಿಯನ್ನರನ್ನು ಮಾಡಿ ಆ ನಂತರ ಇರಾನನ್ನು ವಶಪಡಿಸಿಕೊಳ್ಳಬೇಕು ಅಂತ ಕೂಡ ಅಂದಾಜಿರಬಹುದು. ಅಥವಾ ಇರಾನ್ನಲ್ಲಿ ತಾನು ಹೇಳಿದರೆ ಕೇಳುವಂತಹ ಒಬ್ಬ ನಾಯಕನನ್ನು ಅಧ್ಯಕ್ಷನನ್ನು ಅಲ್ಲಿ ಕೂರಿಸಬೇಕು. ಆ ಮೂಲಕ ಇರಾನ್ ಮತ್ತು ಅಲ್ಲಿನ ವ್ಯಾಪಾರ ತೈಲ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ನನ್ನ ಕಂಟ್ರೋಲು ತಗೊಳ್ಬೇಕು ಅಂಥೇಳಿ ಅಮೆರಿಕದ ಇರಾದೆ ಇದ್ದಂತಿದೆ. ಆ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ, ಇರಾನ್ನ ಶಸ್ತ್ರಾಗಾರಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಅಮೆರಿಕ. ಯಾವುದೇ ಯುದ್ಧ ಆದರೂ ಕೂಡ ಮೊದಲು ಟಾರ್ಗೆಟ್ ಮಾಡೋದು ಶಸ್ತ್ರಾಗಾರವನ್ನೇ. ಆದಷ್ಟು ಅವರ ಬಳಿ ಇರತಕ್ಕಂಥ ಆಯುಧಗಳನ್ನು ಕಡಿಮೆ ಮಾಡಿದ್ರೆ ನಾವು ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಲೆಕ್ಕಾಚಾರ ಅಷ್ಟೇ. ಯಾವ ದೇಶ ಆದರೂ ಅಷ್ಟೇ. ಈಗ ಇರಾನ್ ಈ ಕಡೆಯಿಂದ ಇಸ್ರೇಲ್ಗೆ ಟಾರ್ಗೆಟ್ ಮಾಡಿಕೊಂಡ್ರು ಕೂಡ ಅಲ್ಲಿನ ಅಧ್ಯಕ್ಷರನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ. ಇಲ್ಲದಿದ್ದರೆ ಅವರ ಪ್ರಮುಖ ಸೆಂಟರ್ಗಳು ಯಾವ್ಯಾವುದಿದೆಯೋ ಅದನ್ನು ಪುಡಿ ಪುಡಿ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಳ್ತಾರೆ. ಇಸ್ರೇಲ್ ಮೇಲೆ ಇರಾನ್ ಕೂಡ ದಾಳಿ ಮಾಡಿದೆ. ಟೆಲ್ ಅವೀವ್ ಛಿದ್ರವಾಗ್ತಾ ಇದೆ. ಲೆಬನಾನ್ ವಿರುದ್ಧವಾಗಿ ಇಸ್ರೇಲ್ನ ಕಡೆಯಿಂದ ಭೂದಾಳಿ ಕೂಡ ಅಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇದೆ. איזה תפיסה יש לי, חבל לך על הזמן. עשת את זה? בטח, מטורף. וואי. יאללה מת, לדעת מי שם אין שיום